ಹಲ್ಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಕೀರ್ತನೆ 46ನೇ ಅಧ್ಯಾಯದ ಮೊದಲನೆಯ ವಾಕ್ಯ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹೌದು ಪ್ರಿಯರೇ, ದೇವರೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಈ ಲೋಕದಲ್ಲಿ ನಾವು ನೋಡುವಾಗ ನಮ್ಮ ಕಷ್ಟದ ಕಠಿಣವಾದಂತಹ ಸಮಯಗಳಲ್ಲಿ ಅನೇಕರು ನಮ್ಮೊಟ್ಟಿಗೆ ಇರುವುದಿಲ್ಲ, ಆದರೆ ಸಂತೋಷದ ಸಮಯದಲ್ಲಿ ಇರುವುದಕ್ಕಾಗಿ ಹೆಚ್ಚಾದ ಜನಸಂಖ್ಯೆಯನ್ನು ನಾವು ಕಾಣ್ತೇವೆ. ಹೆಚ್ಚಾಗಿರುವಂತಹ ಸ್ನೇಹಿತರಾಗಿರಬಹುದು ಅಥವಾ ಸಂಬಂಧಿಕರಾಗಿರಬಹುದು, ಎಲ್ಲರೂ ಕೂಡ ಜೊತೆ ನಿಲ್ಲುವಂತವರಾಗಿರ್ತಾರೆ. ಆದರೆ ಕಠಿಣವಾದಂತಹ ಪರಿಸ್ಥಿತಿಗಳಲ್ಲಿ, ಅದರಲ್ಲಿಯೂ ಕೂಡ ಇಕ್ಕಟ್ಟಿನ ಹಾದಿಯಲ್ಲಿ ನಾವು ಹಾದು ಹೋಗುವಾಗ ನಮ್ಮೊಟ್ಟಿಗೆ ನಿಲ್ಲುವಂತವರು ಕೆಲವರು ಮಾತ್ರವೇ. ಆದರೂ ಕೂಡ ದೇವರ ವಾಕ್ಯ ನಮಗೆ ಬಲಪಡಿಸುವಂತಹ ವಾಕ್ಯ ಇದಾಗಿದೆ. ದೇವರು ನಿಮ್ಮೊಟ್ಟಿಗೆ ನಿಮ್ಮ ಇಕ್ಕಟ್ಟಿನ ಸಮಯದಲ್ಲಿ ನಿಮ್ಮೊಟ್ಟಿಗೆ ಇರುವಾತನಾಗಿದ್ದಾನೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಯಾರು ನಮ್ಮ ಇಕ್ಕಟ್ಟಿನ ಸಮಯದಲ್ಲಿ ನಿಂತರೂ ನಿಲ್ಲದೆ ಇದ್ದರೂ ಇಲ್ಲದೆ ಇದ್ದರೂ ಕೂಡ ದೇವರು ನಮ್ಮ ಆಶ್ರಯ ದುರ್ಗವಾಗಿ, ಆ ದೇವರು ನಮ್ಮ ಇಕ್ಕಟ್ಟಿನ ಸಮಯದಲ್ಲಿ ನಮಗೆ ಸಹಾಯ ಮಾಡುವಂತನಾಗಿದ್ದಾನೆ. ಆದುದರಿಂದ ನಾವು ಆತನಲ್ಲಿಯೇ ದೃಢಪಡಿಸಿಕೊಳ್ಳೋಣ, ಆತನಲ್ಲಿಯೇ ನೆಲೆಗೊಂಡಿರೋಣ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದ ವಾಕ್ಯದ ಪ್ರಕಾರವಾಗಿ ಕರ್ತನೆ, ಈ ದಿನದಲ್ಲಿ ಯಾರೆಲ್ಲ ಸ್ವಾಮಿ ನನ್ನ ಸಹೋದರ ಸಹೋದರಿಯರು ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಾರೋ ಅವರೆಲ್ಲರಿಗೂ ಕರ್ತನೆ ನೀವು ಸಹಾಯಕರಾಗಿದ್ದು ಸಹಾಯವನ್ನ ಅವರಿಗೆ ಮಾಡಿಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಏಸಪ್ಪ. ಯಾರೆಲ್ಲ ಕರ್ತನೆ ಸಹಾಯಕ್ಕಾಗಿ ಎದುರು ನೋಡ್ತಿದ್ದಾರೋ ಅದು ಯಾವ ರೀತಿಯ ಸಹಾಯವೇ ಆಗಿರಬಹುದು ಸ್ವಾಮಿ, ನಿನ್ನಿಂದ ಮಾಡದೇ ಇರುವಂತಹ ಕಾರ್ಯ ಯಾವುದು ಇಲ್ಲ. ನಿನ್ನಿಂದ ಎಲ್ಲವೂ ಸಾಧ್ಯ ಕರ್ತನೆ. ಅಪ್ಪ, ಈ ದಿನದಲ್ಲಿ ಈ ಪ್ರಾರ್ಥನೆಯನ್ನ ಕೇಳುತ್ತಿರುವಂತಹ ಎಲ್ಲರ ಜೀವಿತದಲ್ಲಿಯೂ ಸ್ವಾಮಿ, ವಿಶೇಷವಾಗಿ ಅವರ ಇಕ್ಕಟ್ಟಿನ ಸಮಯದಲ್ಲಿ ನೀನು ಅವರೊಟ್ಟಿಗೆ ಇದ್ದು ಅವರಿಗೆ ಸಹಾಯ ಮಾಡಿ ಅವರನ್ನ ಬಲಪಡಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಕರ್ತನೆ. ಆಮೆನ್.